ರಾಮ ಒಬ್ಬನೇ ದೇವರ, ನಮಗೆ ನಮ್ಮೂರಲ್ಲಿ ಅನೇಕ ದೇವರುಗಳಿವೆ ಅಂತ ಸಚಿವ ಆರ್ ಬಿ ತಿಮ್ಮಾಪುರ ಹೇಳಿದ್ದಾರೆ. ಕಾಳವ್ವ, ಹನುಮಂತ, ದುರ್ಗವ್ವ ದೇವರಲ್ವಾ? ರಾಮ ಮಂದಿರಕ್ಕೆ ಹೋದ್ರೆ ಅಷ್ಟೇನೆ ಹಿಂದೂಗಳ ಅಥವಾ ಸಾವಿರಗೂಡಿ ನಾವೇ ಕಟ್ಟಿದ್ದೇವೆ. ಹಳ್ಳಿಯಲ್ಲಿ ಇರೋ ದೇವರು ಬಿಜೆಪಿ ಅವರಿಗೆ ಕಾಣ್ತಿಲ್ವಾ ಅಂತ ಕೆಂಡ ಕಾರಿದ್ದಾರೆ. ರಾಮನಗರದಲ್ಲಿ ಅದ್ದೂರಿಯಾಗಿ ರಾಮ ಮಂದಿರ ಕಟ್ತೇವೆ ಅಂತ ರಾಮನಗರದಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಹೇಳಿದ್ದಾರೆ. ಅದ್ದೂರಿಯಾಗಿ ನಿರ್ಮಾಣ ಮಾಡಲು ತೀರ್ಮಾನ ಮಾಡಿದ್ದೇವೆ, ಹೀಗಾಗಿ ಮಂದಿರ ಕಟ್ಟಲು 20 ಎಕರೆ ಜಾಗ ಹುಡುಕುತ್ತಿದ್ದೇವೆ ಎಂದಿದ್ದಾರೆ. ಹಿಂದುತ್ವನ ಬಿಜೆಪಿ ಅವರಿಗೆ ಜಹಗೀರಿಗೆ ಕೊಟ್ಟಿದ್ದೀವಾ? ವೋಟ್ಗಾಗಿ ಹಿಂದುತ್ವ ಅಂತಾರೆ, ನಾವೆಲ್ಲ ಹಿಂದೂಗಳಲ್ವಾ? ಅಂಬೇಡ್ಕರ್ ಸಂವಿಧಾನದಿಂದ ನಮಗೆ ಅಧಿಕಾರ ಸಿಕ್ಕಿದೆ ಅಂತ ದೆಹಲಿಯಲ್ಲಿ ಸಚಿವ ಕೆ.ಎನ್. ರಾಜಣ್ಣ ಹೇಳಿದರು. ಜನ ಮಂತ್ರಾಕ್ಷತೆ ಕೊಟ್ಟವರಿಗೆ ವೋಟ್ ಹಾಕಬೇಕಾ, 2,000 ಕೊಟ್ಟವರಿಗೆ ವೋಟ್ ಹಾಕಬೇಕಾ ಅಂತ ಮಾಗಡಿಯಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ವ್ಯಂಗ್ಯವಾಡಿದ್ದಾರೆ. ರಾಮ ಮಂದಿರ ಇನ್ನೂ ಪೂರ್ಣ ನಿರ್ಮಾಣ ಆಗಿಲ್ಲ, ಇಂಥ ರಾಜಕೀಯ ಕಾರ್ಯಕ್ರಮಕ್ಕೆ ಹೋಗಬೇಕಾ ಅಂತ ಬಾಲಕೃಷ್ಣ ಪ್ರಶ್ನೆ ಮಾಡಿದ್ದಾರೆ. ಮತಕ್ಕಾಗಿ ಬಿಜೆಪಿ ಪದೇ ಪದೇ ಹಿಂದೂ ಅಂತ ಹೇಳುತ್ತಾರೆ ಬಿಜೆಪಿಯವರು. ಮೊದಲು ರಾಮ ಮಂದಿರಕ್ಕೆ ದಲಿತರನ್ನ ಒಳಬಿಡಲು ಹೇಳಿ, ರಾಮ ಮಂದಿರಕ್ಕೆ ದಲಿತ ಅರ್ಚಕರನ್ನ ನೇಮಕ ಮಾಡಲು ಹೇಳಿ ಅಂತ ಬಿಜೆಪಿಯವರಿಗೆ ಸಹಕಾರ ಸಚಿವ ಕೆ.ಎನ್. ರಾಜಣ್ಣ ಸವಾಲ್ ಹಾಕಿದ್ದಾರೆ. ಬಿಜೆಪಿಯವರು ರಾಮನ ಹೆಸರಲ್ಲಿ ಚುನಾವಣೆಗೆ ಹೊರಟಿದ್ದಾರೆ, ಆದರೆ ನಮ್ಮ ಜನ ಬುದ್ಧಿಗೇಡಿಗಳು ಅಲ್ಲ. ಬಿಜೆಪಿಯವರಿಗೆ ಮೋದಿ ಅವರೇ ದೇವರು, ಅಕಸ್ಮಾತ್ ಅವರು ದೇವರು ಅನ್ನೋದೇ ಹೋದ್ರೆ ಮನೆಗೆ ಹೋಗ್ತಾರೆ. ಏನೋ ಜನ ವೋಟ್ ಹಾಕಿದ್ದು ರಾಮ ಮಂದಿರದಲ್ಲಿ ಕೂರೋಕ ಅಂತ ತಿಮ್ಮಾಪುರ ಪ್ರಶ್ನೆ ಮಾಡಿದ್ದಾರೆ. ಅಯೋಧ್ಯೆಗೆ ಹೋಗ್ತೇನೆಂದ ಸಿಎಂಗೆ ಪ್ರತಾಪ್ ಸಿಂಹ ತಿರುಗೇಟು ಕೊಟ್ಟಿದ್ದಾರೆ. ಶ್ರೀರಾಮನ ಅಸ್ತಿತ್ವವನ್ನೇ ಕಾಂಗ್ರೆಸ್ ಪ್ರಶ್ನೆ ಮಾಡಿತ್ತು. ಪಾಪ ತೊಳೆದುಕೊಳ್ಳಲು ಸಿದ್ದರಾಮಯ್ಯ ಹೋಗಿ ಬರಲಿ, ತಮ್ಮ ಶಿಷ್ಯರ ಜೊತೆಗೆ ಸಿಎಂ ಅಯೋಧ್ಯೆಗೆ ಹೋಗಿ ಬರಲಿ ಅಂತ ಮೈಸೂರಿನಲ್ಲಿ ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದರು. ಡಿಕೆ ಶಕ್ತಿ ಕುಗ್ಗಿಸಲು ಸಿದ್ದು ಬಣದಿಂದ ಟಾರ್ಗೆಟ್ ಮಾಡಲಾಗ್ತಿದೆ ಎಂಬ ವಿಚಾರವಾಗಿ ಮಾತನಾಡಿರುವಂತಹ ಶಾಸಕ ಎಚ್.ಸಿ. ಬಾಲಕೃಷ್ಣ, ಕೆಲವರು ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಮಾತನಾಡ್ತಾರೆ ಅಂತ ಕಿಡಿಕಾರಿದರು. ಯಾರನ್ನ ಯಾರೂ ಟಾರ್ಗೆಟ್ ಮಾಡಲು ಆಗಲ್ಲ, ಎಲ್ಲಾ ಪಕ್ಷದಲ್ಲೂ ಟಾರ್ಗೆಟ್ ಮಾಡೋರು ಇರ್ತಾರೆ ಅಂತ ವಾಗ್ದಾಳಿ ನಡೆಸಿದರು. ರಾಜ್ಯದಲ್ಲಿ ನೈತಿಕ ಪೊಲೀಸ್ಗಿರಿ ಹೆಚ್ಚಾಗಿದೆ ಅಂತ ಕಾಂಗ್ರೆಸ್ ವಿರುದ್ಧ ಬೊಮ್ಮಾಯಿ ವಾಗ್ದಾಳಿ ನಡೆಸಿದರು. ಹಾನಗಲ್ನಲ್ಲಿ ಯುವತಿಯನ್ನ ಥಳಿಸಿ ಯುವಕರು ಗ್ಯಾಂಗ್ ರೇಪ್ ಮಾಡಿದ್ದಾರೆ, ರಕ್ಷಕರು ಎಂದು ಬಿಂಬಿಸುವವರು ರಕ್ಷಣೆ ಮಾಡಿಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದರು. ಮೈಸೂರು ಕೊಡಗು ಕ್ಷೇತ್ರ ಬಿಜೆಪಿಗ ಜೆಡಿಎಸ್ಗ ಎಂಬ ಪ್ರಶ್ನೆಯ ನಡುವೆ ಹಾಲಿ ಸಂಸದ ಪ್ರತಾಪ್ ಸಿಂಹ ಸ್ಪರ್ಧೆ ಬಹುತೇಕ ಖಚಿತವಾಗಿದೆ. ಈ ಮೂಲಕ ಪ್ರತಾಪ್ ಸಿಂಹ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಮೈಸೂರು ಕೊಡಗು ಬಿಟ್ಟುಕೊಡುವಂತೆ ಜೆಡಿಎಸ್ ಪಟ್ಟು ಹಿಡಿದಿದೆ ಎನ್ನಲಾಗಿದೆ. ಮೈಸೂರು ಕೊಡಗು ಕ್ಷೇತ್ರದಿಂದ ಯತೀಂದ್ರ ಸ್ಪರ್ಧೆ ಸಾಧ್ಯತೆ ಇದ್ದು, ಲೋಕಸಭೆ ಚುನಾವಣೆ ಘೋಷಣೆಗೂ ಮುನ್ನವೇ ಭಾರೀ ಚರ್ಚೆ ಹುಟ್ಟುಹಾಕಿದೆ. ಯತೀಂದ್ರ ಸ್ಪರ್ಧೆ ಬಗ್ಗೆ ಹಲವು ಕಾಂಗ್ರೆಸ್ ಮುಖಂಡರು ಹೇಳಿಕೆಯನ್ನು ನೀಡಿದ್ದಾರೆ. ಈ ಬಗ್ಗೆ ಗುಟ್ಟು ಬಿಟ್ಟುಕೊಡದಂತ ಡಾಕ್ಟರ್ ಯತೀಂದ್ರ ಪಕ್ಷದ ನಿರ್ಧಾರಕ್ಕೆ ನಾನು ಬದ್ಧ ಎಂದಿದ್ದಾರೆ. ಮೈಸೂರು ಕೊಡಗು ಜೆಡಿಎಸ್ ಪಾಲಾಗಲಿದೆ ಎಂಬ ವಿಚಾರವಾಗಿ ಮಾತನಾಡಿದಂಥ ಪ್ರತಾಪ್ ಸಿಂಹ, ಕಾಂಗ್ರೆಸ್ಗೆ ನಮ್ಮ ಚಿಂತೆ ಊರೌಸಾಬ್ರಿ ಯಾಕೆ? ತಮ್ಮ ಅಭ್ಯರ್ಥಿ ಯಾರು ಅನ್ನೋದನ್ನು ಅವರು ಫೈನಲ್ ಮಾಡಿಕೊಳ್ಳಿ. ಕಾಂಗ್ರೆಸ್ ಪಕ್ಷಕ್ಕೆ ಲೋಕಸಭೆಗೆ ಅಭ್ಯರ್ಥಿಗಳೇ ಇಲ್ಲ, ನಮ್ಮಲ್ಲಿ ಬಿಜೆಪಿ ಜೆಡಿಎಸ್ ನಡುವೆ ಗೊಂದಲ ಇಲ್ಲ ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ತಮ್ಮ ಎದುರಾಳಿ ಆದರೆ ಒಳ್ಳೆಯದು ಅಂತ ಸಂಸದ ಪ್ರತಾಪ್ ಸಿಂಹ ಹೇಳಿದ್ದಾರೆ. ನಾನು ಯಾವತ್ತೂ ನನ್ನ ಎದುರಾಳಿಯನ್ನ ನೋಡಲ್ಲ, ಮೋದಿ ಹೆಸರಿನ ಮುಂದೆ ಯಾವ ಎದುರಾಳಿ ಹೆಸರು ನಡೆಯಲ್ಲ ಅಂತ ಪ್ರತಾಪ್ ಸಿಂಹ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ತಾಯಿಂದಲೇ ಮಗನ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಗುವಿನ ತಂದೆ ವೆಂಕಟರಮಣ ಬೆಂಗಳೂರಿನಿಂದ ಗೋವಾಕ್ಕೆ ಆಗಮಿಸಿದ್ದಾರೆ. ಗೋವಾದ ಕಲಂಗೂಟ್ ಪೊಲೀಸ್ ಠಾಣೆಗೆ ವಕೀಲರ ಜೊತೆ ಆಗಮಿಸಿ ವಿಚಾರಣೆಗೆ ಹಾಜರಾಗಿದ್ದಾರೆ. ವಿವಿಧ ಆಯಾಮಗಳಲ್ಲಿ ವಿಚಾರಣೆ ನಡೆಸಲಾಗಿದೆ. ಮಗನ ಹತ್ಯೆ ಕುರಿತು ಟಿಶ್ಯೂ ಪೇಪರ್ನಲ್ಲಿ ಖುದ್ದು ಸುಚನಾ ಸೇಠ್ ಟಿಪ್ಪಣಿ ಬರೆದಿದ್ಲು ಅಂತ ಇದೀಗ ಬಯಲಾಗಿದೆ. ಮಗನ ಶವದ ಜೊತೆಗೆ ಸೂಟ್ಕೇಸ್ನಲ್ಲಿ ಟಿಶ್ಯೂ ಪೇಪರ್ ಸಿಕ್ಕಿತ್ತು, ಹೀಗಾಗಿ ಆಕೆಯ ಕೈಬರಹ ಮತ್ತು ಆ ಟಿಶ್ಯೂ ಪೇಪರ್ FSLಗೆ ಕಳಿಸಲಾಗಿತ್ತು. ಇದೀಗ ಆ ಕೈಬರಹ ಆಕೆಯದ್ದೇ ಅಂತ ವರದಿ ಬಂದಿದೆ. ಇನ್ನು ಆಕೆಯ ಮೊಬೈಲ್ನಲ್ಲಿ ಮಗನ 6,000ಕ್ಕೂ ಹೆಚ್ಚು ಫೋಟೋಗಳು ಸಿಕ್ಕಿವೆ. ತಡರಾತ್ರಿ ಪಾರ್ಟಿ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನಟ ದರ್ಶನ್ ಸೇರಿ 8 ಮಂದಿ ವಿಚಾರಣೆಗೆ ಹಾಜರಾಗಿದ್ರು. ಇದೀಗ ಕಾಟೇರ ಟೀಮ್ ನೀಡಿರುವಂತಹ ಹೇಳಿಕೆ ಬಗ್ಗೆ ತನಿಖಾ ವರದಿ ನೀಡುವಂತೆ ನಗರ ಪೊಲೀಸ್ ಕಮಿಷನರ್ ವರದಿ ಕೇಳಿದ್ದಾರೆ. ಬಿಬಿಎಂಪಿ ವಿರುದ್ಧ ಬೀದಿ ಬದಿ ವ್ಯಾಪಾರಸ್ಥರು ಪ್ರೊಟೆಸ್ಟ್ಗೆ ಮುಂದಾಗಿದ್ದಾರೆ. ಜಯನಗರದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ತೆರವಿಗೆ ಆಕ್ರೋಶ ವ್ಯಕ್ತಪಡಿಸಿ ಬಿಬಿಎಂಪಿಯ ನಿರ್ಧಾರ ಖಂಡಿಸಿ ವ್ಯಾಪಾರಸ್ಥರು ಪ್ರತಿಭಟನೆ ನಡೆಸಿದರು. 3 ದಿನಗಳಾದರೂ ಕೂಡ ಅವಕಾಶ ಕೊಡಿ ಅಂತ ಒತ್ತಾಯಿಸಿದರು. ಸಮ್ಮೇಳನದಲ್ಲಿ ಮಾತನಾಡಿದಂಥ ಐಶ್ವರ್ಯ ಹೆಗಡೆ, ಬೆಂಗಳೂರು ಅನ್ನೋದು ಒಂದು ಫೀಲಿಂಗ್, ಎಮೋಷನ್. ಬ್ರ್ಯಾಂಡ್ ಬೆಂಗಳೂರು ಅನ್ನೋದು ಒಂದು ಲೋಗೋ ಅಲ್ಲ. ಈ ಪರಿಕಲ್ಪನೆಗೆ ನಾವೆಲ್ಲರೂ ಕೂಡ ಅಂಬಾಸಿಡರ್. ಬ್ರ್ಯಾಂಡ್ ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮೆಲ್ಲರ ಐಡಿಯಾ ಬೇಕು. ಆಕ್ಟಿವ್ ಸಿಟಿಸನ್ ಆಗಿ ಎಲ್ಲರೂ ಸಹಕರಿಸಬೇಕು ಅಂತ ಮನವಿ ಮಾಡಿದರು. ಚಿಕ್ಕಮಗಳೂರಿನ ಮಲ್ಲೇಗೌಡ ಜಿಲ್ಲಾಸ್ಪತ್ರೆಯಿಂದ ಕುಖ್ಯಾತ ರೌಡಿ ಶೀಟರ್ ಪೂರ್ಣೇಶ್ ಪರಾರಿಯಾಗಿದ್ದಾನೆ. ಮಾಗಲು ಗ್ರಾಮದ ಪೂರ್ಣೇಶ್ 10ಕ್ಕೂ ಹೆಚ್ಚು ಕೇಸ್ಗಳಲ್ಲಿ ಆರೋಪಿಯಾಗಿದ್ದಾನೆ. ಬಂಧಿಸಲು ಹೋಗಿದ್ದಂಥ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿದ್ದ, ಹೀಗಾಗಿ ಕಾಲಿಗೆ ಗುಂಡು ಹಾರಿಸಿ ಆತನನ್ನು ಬಂಧಿಸಲಾಗಿತ್ತು. 1 ತಿಂಗಳಿಂದ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಪೂರ್ಣೇಶ್ ಇಂದು ಮುಂಜಾನೆ ಎಸ್ಕೇಪ್ ಆಗಿದ್ದಾನೆ. ಇಂಡಿಯಾ ಮೈತ್ರಿಕೂಟದ ಮಿತ್ರ ಪಕ್ಷಗಳು ಇಂದು ಸಭೆ ನಡೆಸಲಿವೆ. ವರ್ಚುವಲ್ ಮೂಲಕ ನಡೆದಂತಹ ಸಭೆಯಲ್ಲಿ 14 ಪಕ್ಷಗಳ ನಾಯಕರು ಭಾಗಿಯಾಗಿದ್ದರು.
ಈ ಸಭೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಇಂಡಿಯಾ ಮೈತ್ರಿಕೂಟದ ಮುಖ್ಯಸ್ಥರನ್ನಾಗಿ ಆಯ್ಕೆ ಮಾಡಲಾಗಿದೆ ಎಂದು ಮೂಲಗಳು ತಿಳಿಸಿವೆ. ಇನ್ನು ಸಂಚಾಲಕ ಹುದ್ದೆಯನ್ನ ಬಿಹಾರ ಸಿಎಂ ನಿತೀಶ್ ಕುಮಾರ್ ನಿರಾಕರಿಸಿದ್ದಾರೆ ಎನ್ನಲಾಗಿದೆ. ಇಂಡಿಯಾ ಮೈತ್ರಿಕೂಟದ ವರ್ಚುವಲ್ ಮೀಟಿಂಗ್ಗೆ ಟಿಎಂಸಿ ನಾಯಕಿ ಮಮತಾ ಬ್ಯಾನರ್ಜಿ ಗೈರಾಗಿರುವ ವಿಚಾರವಾಗಿ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಕಿಡಿಕಾರಿದ್ದಾರೆ. ಸಿಎಂ ಮಮತಾ ಬ್ಯಾನರ್ಜಿ ಅಪ್ರಾಮಾಣಿಕ ದುರಹಂಕಾರಿ. ರಾಜೀವ್ ಸೋನಿಯಾ ನಾಯಕತ್ವದಲ್ಲಿ ನಾಯಕಿಯಾದರೂ ತನ್ನನ್ನು ರಾಜಕೀಯಕ್ಕೆ ತಂದವರಿಗೆ ದುರಹಂಕಾರ ತೋರಿಸ್ತಾಳೆ ಅಂತ ಮಮತಾ ವಿರುದ್ಧ ಏಕವಚನದಲ್ಲಿ ಅಧೀರ್ ರಂಜನ್ ವಾಗ್ದಾಳಿ ನಡೆಸಿದ್ದಾರೆ. ಮುಂಬೈನಿಂದ ಅಸ್ಸಾಂನ ಗುವಾಹಟಿಗೆ ಹೊರಟಿದ್ದಂಥ ವಿಮಾನ ಬಾಂಗ್ಲಾದೇಶದ ಢಾಕಾದಲ್ಲಿ ತುರ್ತು ಭೂಸ್ಪರ್ಶ ಮಾಡಿದೆ. ಗುವಾಹಟಿಯಲ್ಲಿ ಹವಾಮಾನ ಸರಿಯಿಲ್ಲದೆ ಈ ಕಾರಣದಿಂದಾಗಿ ಇಂಡಿಗೋ ವಿಮಾನ ಢಾಕಾದಲ್ಲಿ ಲ್ಯಾಂಡ್ ಮಾಡಲಾಗಿದೆ ಅಂತ ಪ್ರಯಾಣಿಕರಿಗೆ ಮಾಹಿತಿ ನೀಡಲಾಗಿದೆ. ಮಧ್ಯರಾತ್ರಿ 3 ಗಂಟೆಗೆ ಢಾಕಾದಲ್ಲಿ ಲ್ಯಾಂಡ್ ಆಗಿರುವ ಬಗ್ಗೆ ವಿಮಾನದಲ್ಲಿದ್ದ ಕಾಂಗ್ರೆಸ್ ನಾಯಕ ಸೂರಜ್ ಸಿಂಗ್ ಠಾಕೂರ್ ಟ್ವೀಟ್ ಮೂಲಕ ಮಾಹಿತಿ ನೀಡಿದ್ದಾರೆ.